ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿಯ 3ನೇ ದಿನ ನವದುರ್ಗೆಯರಲ್ಲಿ 3ನೇ ಶಕ್ತಿಯಾದ ಚಂದ್ರಘಂಟಾ ದೇವಿಯನ್ನು ಆರಾಧಿಸಲಾಗುತ್ತೆ. ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿ ಎಂದರೆ ಚಂದ್ರಘಂಟಾ ದೇವಿ. ಚಂದ್ರಘಂಟಾ ದೇವಿಯನ್ನು ಉಪಾಸನೆ ಮಾಡಲಾಗುತ್ತೆ. ದುರ್ಗಾ ಮಾತೆಯ ರೌದ್ರ ಸ್ವರೂಪವಾಗಿ ಚಂದ್ರಘಂಟೆ ಕಾಣಿಸ್ಕೊಳ್ತಾಳೆ. ದುಷ್ಟ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿಯೂ ತನ್ನ ಭಕ್ತರ ಪ್ರೀತಿಯಿಂದ ಸಲುಹಲು ತಾಯಿಯು ಎಲ್ಲರನ್ನ ರಕ್ಷಿಸ್ತಾಳೆ. ಇನ್ನು ಚಂದ್ರಘಂಟ ಅಂದ್ರೇ ಗಂಟೆಯ ಆಕಾರದ ಚಂದ್ರನನ್ನ ಮಸ್ತಕದಲ್ಲಿ ಧರಿಸಿದವಳು ಎಂಬ ಅರ್ಥವನ್ನ ಸೂಚಿಸುತ್ತೆ. ಹಾಗೂ ಈ ದೇವಿಯ 3ನೇ ಕಣ್ಣು ತೆರೆದು ಇದ್ದು ಯಾವ ಸಮಯದಲ್ಲೂ ಆದರೂ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣ್ತಾಳೆ. ಇನ್ನು ಚಂದ್ರಘಂಟೆಯನ್ನ ಚಂದ್ರಿಕಾ, ಚಂಡಿಕಾ, ರಣಚಂಡಿ ಅಂತ ಕೂಡ ಕರೀತಾರೆ. ಇವಳಿಗೆ 10 ಕೈಗಳಿದ್ದು 9 ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದು ಇನ್ನೊಂದು ಕೈ ಆಶೀರ್ವಾದ ಮಾಡುವ ಭಂಗಿಯಲ್ಲಿ ಇದ್ದು ಸಿಂಹವಾಹಿನಿಯಾಗಿ ರಾರಾಜಿಸ್ತಾ ಇರ್ತಾಳೆ. ಇದು ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತೆ. ಇವಳ ಆರಾಧನೆಯಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಪಡೆದುಕೊಳ್ಳಬಹುದು. ಇನ್ನು ಪೂಜೆಯ ಮಹತ್ವವನ್ನು ತಿಳಿಯೋದಾದರೆ ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯ ಪೂಜೆ ಮಾಡೋದ್ರಿಂದ ಸಂಪತ್ತು ಹಾಗೂ ಸಮೃದ್ಧಿ ದೊರೆಯುತ್ತದೆ. ಜೊತೆಗೆ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದ ಮೇಲೆ ವಿಶ್ವಾಸ ಬೆಳೆಯುತ್ತೆ. ದೇವಿಯ ಮಸ್ತಕದಲ್ಲಿರುವ ಚಂದ್ರಘಂಟೆಯ ನಾದವು ಋಣಾತ್ಮಕ ಶಕ್ತಿ, ದುಷ್ಟ ಶಕ್ತಿಗಳೆಲ್ಲ ದೂರ ಮಾಡುತ್ತೆ. ಹಾಗಾಗಿ ಚಂದ್ರಘಂಟೆಯ ಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನಸ್ಸು ಶುದ್ಧವಾಗುತ್ತೆ. ಜೊತೆಗೆ ಯಾರು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ಹೋಗಲು ಇಚ್ಛಿಸುತ್ತಾರೋ ಅವರು ಚಂದ್ರಘಂಟೆಯ ಪೂಜೆ ಮಾಡಿದ್ರೆ ಅವರ ಯಶಸ್ಸಿನ ಮೆಟ್ಟಿಲನ್ನು ಏರ್ತಾರೆ. ಹೀಗಾಗಿ ಚಂದ್ರಘಂಟೆಯ ಪೂಜೆ ಮಾಡಿ ಮಾತೆಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡಬೇಕಂದ್ರೆ ನಾವು ಯಾವ ಮಂತ್ರಗಳನ್ನು ಪಠಿಸ್ಬೇಕು ಅನ್ನೋದಾದರೆ ಓಂ ದೇವಿ ಚಂದ್ರಘಂಟೆ ನಮಃ ಅಂತ ಕೂಡ ನಾವು ಪಠಿಸ್ಬೋದು. ಅಥವಾ ಯಾ ದೇವಿ ಸರ್ವಭೂತೇಷು ಚಂದ್ರಘಂಟಾ ರೂಪೇಣ ನಮಸ್ತಸ್ಸೈ 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 ನಮೋ ನಮಃ ಅಂತ ಈ ಮಂತ್ರವನ್ನು ಕೂಡ ನೀವು 108 ಸಾರಿ ಹೇಳ್ತಾ ಚಂದ್ರಘಂಟಾ ದೇವಿಯನ್ನು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಚಂದ್ರಘಂಟಾ ದೇವಿಯ ಪುರಾಣ ಕಥೆಯನ್ನು ಕೇಳೋದಾದರೆ ಹಿಮವಂತ ಮತ್ತು ಮೈನಾ ದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ. ಪಾರ್ವತಿಯು ಕಠೋರ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಕೊಳ್ತಾನೆ. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯೊಂದಿಗೆ ಅರಮನೆಯನ್ನು ಪ್ರವೇಶಿಸ್ತಾನೆ. ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗ್ತಾಳೆ. ಆಗ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ತಾಳೆ. ಹೀಗೆ ಶಿವನು ಸುಂದರವನನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರ ಮದುವೆ ನೆರವೇರುತ್ತೆ. ಇನ್ನು ನಾಳೆ ನಮಗೆ ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡುವಂಥ ಸಮಯ. ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ 9 ಗಂಟೆ 13 ನಿಮಿಷದಿಂದ 10 ಗಂಟೆ 41 ಸಮಯ ತುಂಬಾ ಒಳ್ಳೆಯ ಸಮಯ. ಇನ್ನು ಅಭಿಜಿತ್ ಮುಹೂರ್ತ ಅನ್ನೋದಾದರೆ 11 ಗಂಟೆ 46 ನಿಮಿಷದಿಂದ 12 ಗಂಟೆ 33 ನಿಮಿಷದ ತನಕ ಇರುತ್ತೆ. ಇನ್ನು ಅಮೃತ ಕಾಲ ಅನ್ನೋದಾದರೆ 11 ಗಂಟೆ 41 ನಿಮಿಷದಿಂದ 1 ಗಂಟೆ 29 ನಿಮಿಷ ತನಕ ಇದೆ. ಇನ್ನು ಸೂರ್ಯಾಸ್ತದ ಸಮಯ ಸಂಜೆ ಸಮಯದಲ್ಲಿ ನಾವು ಪೂಜೆ ಮಾಡಿಕೊಳ್ಳುವಂಥದ್ದು ಸಂಜೆ 6 ಗಂಟೆ 2 ನಿಮಿಷದಿಂದ 8 ಗಂಟೆ 9 ನಿಮಿಷ ತನಕ ಇರುತ್ತೆ. ಈ ಶುಭ ಸಮಯದಲ್ಲಿ ನಾವು ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಚಂದ್ರಘಂಟಾ ದೇವಿಯು 10 ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ವಸ್ತುಗಳನ್ನು ಹಿಡಿದುಕೊಂಡಿರ್ತಾಳೆ. ಅವುಗಳು ಯಾವುವು ಅನ್ನೋದಾದರೆ ತ್ರಿಶೂಲ, ಗದೆ, ಕಮಲ, ಬಿಲ್ಲು, ಬಾಣ, ಕಮಂಡಲ, ಖಡ್ಗ, ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗತ್ತೆ. ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸ್ತಿರ್ತಾಳೆ. ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿರ್ತಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ತೋಳದ ಮೇಲೆ ಸವಾರಿಯನ್ನು ಮಾಡ್ತಿರ್ತಾಳೆ. ಈಕೆಯು ಕುರಿತಾಗ ಕುತೂಹಲಕಾರಿ ಅಂಶವೆಂದರೆ ತನ್ನ
ಕೈಗಳಲ್ಲಿ ಅನೇಕ ರೀತಿಯ ಆಯುಧಗಳನ್ನು ಹೊಂದಿದ್ದರೂ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿಕೊಂಡರೂ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರ್ತಾಳೆ. ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿರ್ತಾಳೆ, ಆದರೆ ತನ್ನ ಭಕ್ತರಿಗೆ ಅವಳು ದಯೆ, ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು ಅವಳನ್ನು ಸಹ ನಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಲು ಯಾವಾಗಲೂ ಜೊತೆಯಲ್ಲಿ ಇರ್ತಾಳೆ. ಇನ್ನು ನವರಾತ್ರಿಯ 3ನೇ ದಿನವನ್ನು ತಾಯಿ ಚಂದ್ರಘಂಟಾ ದೇವಿಗೆ ಸಮರ್ಪಿತವಾದ ದಿನ. ಇನ್ನು 3ನೇ ದಿನ ನಾವು ಪೂಜೆ ಮಾಡುವ ಸಮಯದಲ್ಲಿ ಪ್ರಸಾದವಾಗಿ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಂಟಾ ದೇವಿಗೆ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಈ ದಿನ ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಹಾಗೆಯೇ ಡ್ರೈ ಫ್ರೂಟ್ಸ್, ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬೇಕಾಗತ್ತೆ. ಇನ್ನು ನಾಳೆ ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡುವಂಥದ್ದು. ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನೀವು ನವರಾತ್ರಿಗೆ ಸ್ಥಾಪಿಸಲಾದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ದಿನ ತುಪ್ಪದಿಂದ ದೀಪವನ್ನು ಹಚ್ಚಿ ನೀವು ಚಂದ್ರಘಂಟಾ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಬೇಕಾಗತ್ತೆ. ಇನ್ನು ಚಂದ್ರಘಂಟಾ ದೇವಿಗೆ ಹೂಗಳನ್ನು ಮತ್ತು ಹೂವಿನ ಮಾಲೆಯನ್ನು ಸೇರಿದಂತೆ ನೈವೇದ್ಯಗಳನ್ನು ಪ್ರಸಾದವಾಗಿ ಅರ್ಪಿಸಿ ನೀವು ದೇವಿಯ ಬಳಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗತ್ತೆ. ಈ ದಿನ ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಚಾಲಿಸನ್ನು ಪಠಣೆ ಮಾಡಬೇಕಾಗತ್ತೆ. ಇದರಿಂದ ನೀವು ಯಾವ ಮಂತ್ರಗಳನ್ನು, ಅದರಲ್ಲೂ ದುರ್ಗಾದೇವಿಯ ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ಮನೆಯಲ್ಲಿ ದುರ್ಗಾದೇವಿಯ ಮಂತ್ರವನ್ನು ನೀವು ಪಠಿಸೋಕ್ಕಾಗಲಿಲ್ಲ ಅಂದರೆ ಆಡಿಯೋ ಬರುತ್ತೆ, ಆಡಿಯೋ ಹಾಕ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡೋದಾಗಲಿ ಅಥವಾ ಹೇಳೋಕ್ಕಾದರೆ ಹೇಳೋದಾಗಲಿ ಈ ರೀತಿಯಾಗಿ ಪ್ರಸಾದ ಹೂಗಳಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇದರಿಂದ ಆಶೀರ್ವಾದವನ್ನು ಚಂದ್ರಘಂಟಾ ದೇವಿಯ ಪರಿಪೂರ್ಣ ಆಶೀರ್ವಾದ ಕೂಡ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.